ಸಾಗರವೇ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ಮೊದಲಿಗೆ ಹರತಿದೇವ ಶಿವಯೋಗಿ ಸಿದ್ದರಾಮಯ್ಯನ ಹಿನ್ನರಿಂಗದಲ್ಲಿ ಧ್ಯಾನಿಸಿ ಇವತ್ತು ತನ್ನ 45ನೇ ಹುಟ್ಟುಹಬ್ಬದ ಆಚರಿಸ್ಕೊಳ್ತಾ ಇರ್ತಕ್ಕಂಥ ಯುವ ನೇತಾರ ಬಾಲ ರವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಈ ಒಂದು ಸಂದರ್ಭದಲ್ಲಿ ಆತನಿಗೆ ಶುಭವನ್ನು ಕೋರಲಿಕ್ಕೆ ಆಗಮಿಸಿರುವಂಥ ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು, ನಮ್ಮ 30-35 ವರ್ಷದ ಆತ್ಮೀಯವಾದಂಥ ಪುಟ್ಟಸ್ವಾಮಿಗೌಡ್ರೆ, ಮಹಾನಗರ ಪಾಲಿಕೆಯ ಮಾಜಿ ಕಟ್ಟಡದ ಮಾಲೀಕ ಮಂಜುನಾಥ್ ಅವರಿಗೆ, ಇಲ್ಲಿ ರವಿಗೆ ಶುಭವನ್ನು ಕೋರಲಿಕ್ಕೆ ಆಗಮಿಸಿರುವಂಥ ಎಲ್ಲ ಅವರ ಆತ್ಮೀಯರಿಗೆ ಶರಣಗಳು ಸಲ್ಲಿಸಿ, ಇದು ರವಿ ಮಾತಾಡ್ತಾ ತಮಗೆಲ್ಲ ಆತ ಬೆಳೆದು ಬಂದಂಥ ದಾರಿಯನ್ನು ಹೇಳಿ, ಒಂದು ಹುಟ್ಟುಹಬ್ಬದ ಆಚರಣೆ ಅನ್ನೋದು ತನ್ನ ಸಂತೋಷದ ಜೊತೆಗೆ ತನ್ನವರು ಸಹ ಪಾಲ್ಗೊಳ್ಳಿ, ನಾನು ಸಹ ಅವರೊಂದಿಗೆ ಒಂದಷ್ಟು ಕಾಲವನ್ನು ಕಳೆಯೋಣ ಅನ್ನೋದು ಒಂದು ಆಚರಣೆ ಈ ಹುಟ್ಟುಹಬ್ಬದ ಆಚರಣೆನ ಮಾಡುವಂಥದ್ದು. ರವಿಗೆ ಭಗವಂತ ಯೋಗ ಮತ್ತು ಯೋಗ್ಯತೆ ಎರಡನ್ನೂ ಕೊಟ್ಟಿದ್ದಾನೆ. ಆತನ ಶ್ರಮಕ್ಕೆ, ಆತನ ಏನು ದುಡಿಮೆಗೆ ಭಗವಂತ ಒಳ್ಳೆ ಯೋಗವನ್ನು ಕೊಟ್ಟಿದ್ದಾನೆ. ಎಲ್ಲರೂ ಅಷ್ಟೇ, ಯಾರು ಹುಟ್ಟಿದಾಗ ನಾವು ನೋಡ್ತೀವಿ ಜಗತ್ತಲ್ಲಿ ಎಷ್ಟೋ ಜನಕ್ಕೆ ಹುಟ್ಟಿದಾಗ ಚಿನ್ನ ಸ್ಪೂನ್ ಇಟ್ಕೊಂಡು ಹುಟ್ಟಿರ್ತಾರೆ, ಸಾಯಬೇಕಾದ್ರೆ ಉಳಕ್ಕೆ ಜಾಗ ಇರಲ್ಲ ಅಲ್ವಾ. ಇನ್ನೊಂದು ಕೈಯಲ್ಲಿ 1 ರೂಪಾಯಿ ಇರೋದಿಲ್ಲ, ಆಗ ಒಂದು 25-30 ವರ್ಷ ಆಗಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಾರೆ ಅಲ್ವಾ. ಯಾವತ್ತೂ ಅಷ್ಟೇ ಹಣ ಇನ್ನೂ ಒಂದು ಮಣ್ಣು, ಜಗತ್ತಲ್ಲಿ ಶಾಶ್ವತ ಅಲ್ಲ. ಯಾವತ್ತು ಬೇಕಾದ್ರೂ ಹೋಗ್ಬೋದು, ಯಾವತ್ತು ಬೇಕಾದ್ರೂ ಬರ್ಬೋದು. ಆದರೆ ಅದು ಇದ್ದಷ್ಟು ದಿನ, ನನ್ನ ಹತ್ರ ಹಣ ಇದ್ದಷ್ಟು ದಿನ ನಾನು ಏನಿದೆಯಲ್ಲ ಅದು ಯಾವಾಗಲೂ ಶಾಶ್ವತವಾಗಿ ಜನ ಮನಸ್ಸಿನಲ್ಲಿ ನಿಲ್ಲುತ್ತೆ. ಹಾಗಾಗಿ ರವಿಯ ಬಗ್ಗೆ ಆಗಿನ ಎಲ್ಲ ಸ್ನೇಹಿತರು ಹೇಳಿ ಯಾವಾಗಲೂ ಸದಾ ಅಸಂಖ್ಯಾಗಿ ನಮಗಂತ ಎಲ್ಲರಿಗೂ ಸಂತೋಷ ಪಡ್ತಾ ಇರ್ತಾರೆ. ಮುಖ್ಯವಾಗಿ ಜೀವನದಲ್ಲಿ ಎಲ್ಲ ಮಾಡೋದು ಸಂತೋಷಿದ್ದೇನೆ ಅಲ್ವಾ, ಎಲ್ಲ ಸಂಪಾದನೆ ಮಾಡೋದು ಸಂತೋಷಿದ್ದೇನೆ. ಆದರೆ ಸಂಪಾದನೆ ಮಾಡೋ ಕಾಲದಲ್ಲಿ ಸಂತೋಷವನ್ನು ಕಳ್ಕೊಂಡಿದ್ದಾರೆ. ಆದರೆ ಸದಾ ಎಲ್ಲ ಕಾಲದಲ್ಲೂ ಏನೇ ಕಷ್ಟಪಟ್ಟು ಅಥವಾ ಸುತ್ತಪಟ್ಟು ಎಲ್ಲರನ್ನ ಹಂಚ್ಕೊಂಡು ಸದಾ ಸಂತೋಷವಾಗಿರ್ಬೇಕು ಅಂತ ಬಯಸಂತ ಒಬ್ಬ ಯುವಕ. ಇವತ್ತು ಆತ ರಾಜಕೀಯ ರಂಗದಲ್ಲಿ ಆಗಲೇ 15 ವರ್ಷ ಆಯಿತು ಅನ್ಸುತ್ತೆ, 12 ವರ್ಷನೇ ಆಯಿತು. ಆತ ಒಂದು ಸ್ಥಾನ ಪಂಚಾಯಿತಿ ಚುನಾವಣೆಯನ್ನು ಸಹ ಎದುರಿಸಿ ಎಪಿಎಂಸಿ ನಮ್ಮ ಕುಟುಂಬ ತಾಲೂಕಿನ ಎಪಿಎಂಸಿ ನಿರ್ದೇಶಕನಾಗಿ, ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಒಂದು ರಾಜಕೀಯ ರಂಗದಲ್ಲಿ ಪಾದಾರ್ಪಣೆಯನ್ನು ಮಾಡಿದರು. ನಾನು ಹೇಳೋದಷ್ಟೇ, ಯಾವಾಗ ಇವರಿಗೆ ಏನಪ್ಪಂದ್ರೆ ಭಗವಂತ ಯೋಗ ಮತ್ತು ಯೋಗ್ಯತೆ ಅದೇನಾಗ್ಬಿಡುತ್ತೆ ಅಂದರೆ ಜನ ದುರುಪಯೋಗ ಸ್ವಲ್ಪ ತಿರುಗಿಸ್ಬೋದ ಏನಾದರೂ ಆಯ್ತು ಕಟ್ಟನ್ನು ಮಾತಾಡ್ತಾರೆ, ತಾಳ್ಮೆ ಇದ್ದಷ್ಟು ಒಳ್ಳೆಯದು. ಹಾಗಾಗಿ ನೀನೇ ನಿರ್ಧಾರ ತಗೊಳ್ಬೇಕಾದ್ರೆ ಮಾಡಿ ದೇವ್ರ ಕೆಲಸಕ್ಕೆ, ಯಾರು ಕಷ್ಟದಲ್ಲಿರೋರಿಗೆ, ಯಾರು ನೊಂದಿರೋ ಸಹಾಯ ಮಾಡ್ತೇವೆ, ನಿನ್ನ ಇಷ್ಟ ನಿಂತಿದ್ದೀವಿ ಎಷ್ಟು ಬರುವಂಥ ಮನಸ್ಸು ಕೊಟ್ಟನ್ನು ಮಾಡ್ತಾ ಇಲ್ವ. ಆದರೆ ವ್ಯವಹಾರಿಕವಾಗಿ ನೀವೆಲ್ಲ ಒಂದು ಕಡೆ ದುಡುಕೋತ ಕೂಡ ಯಾರು ಏನೇ ಹೇಳಿದ್ರು ತಕ್ಷಣಕ್ಕೆ ಸ್ಪಂದಿಸುವಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದು ಭಾಳ ಅಲ್ವಾ. ಹಾಗಾಗಿ ಯಾವಾಗ ಎಚ್ಚರಿಕೆಯಿಂದ ನಿಲ್ಲಿಸಬೇಕಾಗುತ್ತೆ. ಇವತ್ತಿನ ರಾಜಕಾರಣದಲ್ಲಿ ನೋಡಿ ಬಹಳಷ್ಟು ಏನಿಲ್ಲ ಆರ್ಥಿಕವಾಗಿ ರಾಜಕೀಯದಲ್ಲಿ ಒಂದು ಹೆಜ್ಜೆ ಇರಲಿಕ್ಕೂ ಸಾಧ್ಯತೆ ಇಲ್ಲ ಅಂತ ಪರಿಸ್ಥಿತಿ ಇದೆ ಅಲ್ವಾ. ರಾಜಕಾರಣವನ್ನ ಇಲ್ಲ ನಾನು ನನ್ನ ಆಲೋಚನೆಗಳ ಮುಖಾಂತರ, ನನ್ನ ಓಡಾಟದ ಮುಖಾಂತರ, ನನ್ನ ದೃಷ್ಟಿಕೋನದ ಮುಖಾಂತರ ರಾಜಕಾರಣ ಮಾಡ್ತೀನಿ ಅನ್ನೋಂಥ ಕಾಲ ಇದಿಲ್ಲ. ಏನೇ ಆಲೋಚನೆ ಇರಲಿ, ಏನೇ ದೃಷ್ಟಿಕೋನ ಇರಲಿ, ಸಮಾಜದ ಬಗ್ಗೆ ಹುಟ್ಟಿದೆಯಾ ಜೀವನ ಅನ್ನೋಂಥ ಮನಸ್ಥಿತಿ ಇವತ್ತು ಇದೆ ಅಲ್ವಾ. ಹಾಗಾಗಿ ನೀನು ಸದೃಢನಾದರೆ ಮಾತ್ರ ಈ ಒಂದು ರಂಗದಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದರಲ್ಲಿ ಹೆಚ್ಚಿಗೆಯಿಂದ ಹೆಜ್ಜೆ ನೀಡು. ಯಾವತ್ತೂ ಒಬ್ಬ ವ್ಯಕ್ತಿ ಸದೃಢನಾಗಿದ್ದರೆ ಮಾತ್ರ ನಾನು ಸಹಾಯ ಮಾಡಬಹುದು ಅಲ್ವಾ. ಆ ಸದೃಢತೆಯನ್ನು ಭಗವಂತನಿಗೆ ಕೊಟ್ಟಿದ್ದಾನೆ. ಅದು ನಿರಂತರವಾಗಿ ಎಲ್ಲ ವ್ಯವಹಾರಗಳು ನಿಮಗೆ ಒಂದು ಉನ್ನತಿಗೆ ನೀಡಿಕೊಳ್ಳುವುದು ಅಂತೇಳಿ ಇವತ್ತೇನು ಸಹ ಈ ಭಾಗದ ಎಲ್ಲ ಕಾಂಗ್ರೆಸ್ ನಾಯಕರಿದ್ದೀರಿ, ಎಲ್ಲರೂ ಸಹ ಭಾಗವಹಿಸಿದ್ದೀರಿ. ರವಿ ಒಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಬಿಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಯಾಕಂದರೆ ಯೋಗ ಅಂದರೆ
ಭಗವಂತ ಎಲ್ಲಿ ಯಾವುದರ ರಂಗದಲ್ಲಿ ಇರಬೇಕಾದ್ರೆ ಕೊಡ್ತಾನೆ. ಆ ಯೋಗ ಇದೆ ಆತನಿಗೆ. ಅದಕ್ಕೆ ಪುಷ್ಟಿಯಾಗಿದ್ದ ಬರೆದು ಸಹ ಒಂದು ಕೈ ಜೋಡಿಸಿದ್ರೆ ಅದು ಮತ್ತಷ್ಟು ಸುಲಲಿತ ಆಗುತ್ತೆ, ಸರಳ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸಹ ಗುರುವಿಗೆ ಶುಭವನ್ನು ತೋರಲಿಕ್ಕೆ ಆರಂಭಿಸಿದೆ. ಹಾಗೆ ನೋಡಿ ನಮ್ಮ ಒಕ್ಕಲಿಗರ ಉಮಾಸಂದ್ರ ರಾಜ್ಯ ಸಂಚಾಲಕರಾಗಿರುವ ಅವರು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ನಮ್ಮ ಶ್ರೀಗಳ ಜೊತೆ ಕೆಲವು 15 ವರ್ಷಗಳ ನಿರಂತರವಾಗಿ ತೆಗೆದುಕೊಂಡು ಮುಂದೆ ಅಭಿವೃದ್ಧಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಪರಿಚಯ ಶುಭ ಕೊಟ್ಟಿದ್ದು ನಮ್ಮ ಹಾಸನ ಮತ್ತು ಬೆಂಗಳೂರು ನಮ್ಮ ಬೆಂಗಳೂರು ನಗರದ ಎಲ್ಲ ಒಕ್ಕಲಿಗರ ಉಮಾಸಂದ್ರ ಸದಸ್ಯರು ಸಹ ಭಾಗವಹಿಸಿದ್ದಾರೆ. ಹೀಗೆ ಜೀವನ ಮುಂದಿನ ಉತ್ತಮ ಜೀವನ ಅದು ರಾಜಕೀಯ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಮತ್ತು ವ್ಯವಹಾರಿಕ ರಂಗದಲ್ಲಿ ಎಲ್ಲ ರಂಗದಲ್ಲೂ ಸಹ ಆತನ ಮೇಲ್ಕೈಸಿ ಆತನ ವಸ್ತುಗಳು ಚೆನ್ನಾಗಿ ಆತನಿಗೆ ಮತ್ತಷ್ಟು